ಬೆಂಗಳೂರು ನಗರದ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 5,000 ಆಟೋಗಳು ಪ್ರತಿದಿನ ಬೆಳಿಗ್ಗೆ ಮನೆ ಮನೆಗೆ ಹೋಗಿ ಮನೆ ಬಾಗಿಲಿಂದ ಸಾರ್ವಜನಿಕರಿಂದ ಕಸವನ್ನು ಸಂಗ್ರಹಿಸಿದ್ದಾವೆ. ಆದರೂ ಕೆಲವು ಸಾರ್ವಜನಿಕರು ನಮ್ಮ ಆಟೋ ಟಿಪ್ಪರ್ಗೆ ಕಸವನ್ನು ಕೊಡದೆ ರಸ್ತೆಯಲ್ಲಿ ಎಸೆದು ಹೋಗ್ತಿದ್ದಾರೆ. ನಾವು ಕಳೆದ 15 ದಿವಸದಿಂದ ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರು, ನಮ್ಮ ಇಂಜಿನಿಯರ್ಸು, PK ಸೂಪರ್ವೈಸರ್ ಇವ್ರದ್ದೆಲ್ಲ ವಿಡಿಯೋ ಮಾಡಿದ್ದೀವಿ. ಮತ್ತು ಕೆಲವು ಕಡೆ ನಾವು CCTV ಇನ್ಸ್ಟಾಲ್ ಮಾಡಿದ್ದೀವಿ. ಇನ್ನು ಕೆಲವು ಸಾರ್ವಜನಿಕರು ನಮಗೆ ರಸ್ತೆಯಲ್ಲಿ ಕಸ ಎಸೆತಕ್ಕಂಥ ಸಾರ್ವಜನಿಕರನ್ನ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಇದ್ರ ಜೊತೆಗೆ ರಸ್ತೆಯಲ್ಲಿ ಕಸ ಹಾರಿಸ್ತವ್ರು ತೆಗೆದಾಗ ಸಾಮಾನ್ಯ ಏನಾದರೂ ಆರ್ಡರ್ ಮಾಡಿರ್ತಾರಲ್ಲ, ಆನ್ಲೈನ್ ಡೆಲಿವರಿ ಅವರ ಅಡ್ರೆಸ್ಗೆ ಬಂದಿರುತ್ತೆ. ಆ ಅಡ್ರೆಸ್ ಹುಡುಕಿ ಇಂಥವ್ರ ಮನೆಯಲ್ಲಿ ನಾವು ಅವ್ರಿಗೆ ಮನೆಗೆ ಕಸವನ್ನು ವಾಪಸ್ ಕೊಡ್ತಾ ಇದ್ದೀವಿ. ಕೆಲವರು ಇವತ್ತು ಬೆಳಿಗ್ಗೆ ನಿನ್ನೆಯಿಂದ ಸುಮಾರು ಈ ಥರ 250 ಮನೆಗಳಿಗೆ ನಾವು ಕಸವನ್ನು ವಾಪಸ್ ಹಾಕಿದ್ದೀವಿ. ಕೆಲವರು ಡಿಸ್ಪ್ಯೂಟ್ ಮಾಡಿದ್ರು, ಇದು ನಮ್ಮ ಕಸ ನಾವು ಹಾಕಿಲ್ಲ ಅಂತ. ಅವ್ರಿಗೆ ವಿಡಿಯೋ ತೋರಿಸಿದ್ವಿ, ಅವ್ರು ಒಪ್ಕೊಂಡ್ರು. ವಿಡಿಯೋ ಆಮೇಲೆ ದಂಡ ಕಟ್ಟಿ ಅಂದರೆ ಕೆಲವರು ದಂಡ ಕಟ್ಟಕ್ಕೆ ಒಪ್ಪಲಿಲ್ಲ. ಕಸ ಸುರಿದ ಮೇಲೆ ದಂಡವನ್ನು ಕಟ್ಟಿದ್ದಾರೆ. ನಿನ್ನೆಯಿಂದ ಇದುವರೆಗೆ 3 ಲಕ್ಷ ಈ ರೀತಿ ದಂಡವನ್ನು ಸಂಗ್ರಹ ಮಾಡಿದ್ದೀವಿ. ತಮ್ಮ ವಾಹಿನಿಯ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನಂತಂದರೆ, ದಯಮಾಡಿ ನಮಗೆ ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸವನ್ನಾಗಿ ವಿಂಗಡಿಸಿ ಕೊಡಿ. ರಸ್ತೆ ಬದಿ ಕಸ ಎಸಿಬೇಡಿ. ದಯಮಾಡಿ ನೀವು ಎಲ್ಲಿ ಆಟೋ ಬರೋದಿಲ್ಲ ಅಂತ ಹೇಳಿದರೆ ನಮ್ಮ ಮಾರ್ಷಲ್ಗೆ, ಹೆಲ್ತ್ ಇನ್ಸ್ಪೆಕ್ಟರ್ಗೆ, ಪೌರ ಕಾರ್ಮಿಕ ಸೂಪರ್ವೈಸರ್ಗೂ, ಅಲ್ಲಿರ್ತಕ್ಕಂಥ ನಮ್ಮ AGMಗೆ, ಇಲ್ಲ ಅಂತಂದರೆ ನಮ್ಮ ಹೆಲ್ಪ್ಲೈನ್ ನಂಬರ್ ಇದೆ 1533, ಅದಕ್ಕೆ ಕರೆ ಮಾಡಿ. ನಮ್ಮ ಸಹಾಯವಾಣಿ ಇದೆಯಲ್ಲ, ಅದಕ್ಕೆ ಅಪ್ಲೋಡ್ ಮಾಡಿ. ಎಲ್ಲಿ ಆಟೋ ಬಂದಿಲ್ಲ ನಿಜವಾಗೂ ನಾವು ಆಟೋ ಬರಲಿಕ್ಕೆ ಅದನ್ನು ಎನ್ಶೂರ್ ಮಾಡ್ತೀವಿ. ಮತ್ತು ಈಗ ನಾವು ಕಸ ಸುರಿದ್ರಿಂದ ನಮ್ಮದು ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಜಾಸ್ತಿ ಆಗಿದೆ. ನಮಗೂ ಕೂಡ ನಮ್ಮ ಹೊಣೆಗಾರಿಕೆ ಜಾಸ್ತಿ ಆಗಿದೆ. ಈಗ ಆಟೋ ಬಂದಿಲ್ಲ ಅಂತಂದರೆ ಅದನ್ನು ಎನ್ಶೂರ್ ಮಾಡೋದು ನಮ್ಮ ಜವಾಬ್ದಾರಿ, ಅದನ್ನು ಮಾಡ್ತೀವಿ. ಎಲ್ಲಿ ತುಂಬ ನ್ಯಾರೋ ರಸ್ತೆ ಇದೆ, ಆಟೋ ಹೋಗೋದಿಲ್ಲ, ಅಲ್ಲಿ ನಾವು ಕಸ ಕಿಯೋಸ್ಕ್ ದೊಡ್ಡ ಡಸ್ಟ್ಬಿನ್ ಇಡೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಈಗ ಮೊನ್ನೆ ಕೋರಮಂಗಲದ NGV ಕಾಂಪ್ಲೆಕ್ಸ್ ಹತ್ರ ಇಟ್ಟಿದ್ವಿ. ಅದೇ ಥರ 70 ಕಸ ಕಿಯೋಸ್ಕನ್ನ ಇನ್ನು 1 ತಿಂಗಳಿನಲ್ಲಿ ಇಡ್ತೀವಿ. ಇದರ ಜೊತೆಗೆ ಬೆಂಗಳೂರು ಅನ್ಬಾಕ್ಸಿಂಗ್ ಅವರು ಈ ಥರದ 500 ಕಸ ಕಿಯೋಸ್ಕನ್ನ ಸ್ಪಾನ್ಸರ್ ಮಾಡ್ತಿದ್ದಾರೆ. ಅದರಲ್ಲಿ ಒಬ್ಬರು ಜನ ಇರ್ತಾರೆ, 4 ಕಸ ಡಬ್ಬಿ ಇರುತ್ತೆ, ಅದು ಕಲೆಕ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ನಾವು ಪ್ಲಾನ್ ಮಾಡ್ತೀವಿ. ಇಲ್ಲ, ಸದ್ಯಕ್ಕೆ ಕಸ ಸುರಿಯೋರ್ ಮುಂದೆ ದಂಡ ಹಾಕ್ತೀವಿ, ಅವ್ರ ಮನೆ ಮುಂದೆ ಕಸ ಸುರಿತೀವಿ. ದಯಮಾಡಿ ನೋಡಿ, ನಮ್ಗೆ ಕಸ ಕೊಡದೇ ಇರೋದಕ್ಕೂ ದಂಡ ಹಾಕ್ಲಿಕ್ಕೆ ಅವಕಾಶ ಇದೆ. ಕಸನ ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸ ವಿಂಗಡಿಸಿಲ್ಲ ಅಂತಂದ್ರೂ ದಂಡ ಬೀಳುತ್ತೆ. ಕಸನ ರಸ್ತೆಗೆ ಎಸೆದ್ರೂ ದಂಡ ಬೀಳುತ್ತೆ. ನಿಮ್ಮ ನಿವೇಶನ ಇದ್ದು ಅದು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದ್ರೂ ದಂಡ ಬೀಳುತ್ತೆ. ನಿಮಗೆ ದಂಡ ಹಾಕೋ ಉದ್ದೇಶ ಅಲ್ಲ. ದಯಮಾಡಿ ನಮ್ಮ ಬೆಂಗಳೂರನ್ನ, ನಮ್ಮ ಮನೆ, ನಮ್ಮ ರಸ್ತೆ, ಬೆಂಗಳೂರು, ನಮ್ಮ ನಗರ ಸ್ವಚ್ಛವಾಗಿಡೋಣ.